ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 36ನೇ ಪದ್ಯ. ವಿದ್ಯೆ ಎಂಬ ಉಪಾಧಿಯದು ತಾನಿದ್ದಿರಲು ಎದುರಾಗಿ ಬ್ರಹ್ಮಕ್ಕೆ ಹೊದ್ದೆ ಹೊಳೆ ಚಿಚ್ಛಕ್ತಿ ಈಶ್ವರ ಹೃದಯ ಮುಖವಾಯಿತು. ಇದ್ದಿರುತ ವಿದ್ಯೆಯದುಪಾಧಿಲಿ ಶುದ್ಧ ಚಿಚ್ಚ ತೆಗೆದುವೆ ಹೊಳೆಯಲು ಬದ್ಧ ಜೀವರು ಆದರೈ ಗಾಢಾಂಧಕಾರದಲ್ಲಿ. ಇದು ಪದ್ಯ. ಇಲ್ಲಿ 3 ವಿಶೇಷಗಳನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಒಂದು ವಿಶೇಷ ಏನು ಅಂದರೆ ವಿದ್ಯೆ ಅವಿದ್ಯೆ ಅವು ಹೇಗೆ ಹೊರಗೆ ಬಂದು ಹೇಗೆ ಪ್ರಕಟ ಆದವು, ಹೇಗೆ ನಮಗೆ ಕಾಣಿಸ್ತಾ ಇದ್ದಾವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಚಿದಾನಂದ ಅವಧೂತರು ಏನು ಹೇಳಿದ ಉದಾಹರಣೆ ಅದರ ಮೂಲಕವಾಗಿ ತಿಳ್ಕೊಂಡ್ರೆ ಬಹಳ ಸುಲಭನೇ ಆಗ್ತದೆ. ಇದ್ದಿದ್ದು ಒಂದೇ ಅಗ್ನಿ ಚಿಚ್ಛಕ್ತಿ, ಅದರಿಂದ 2 ಬಂತು ಹೊಗೆ, ಆ ಬೆಂಕಿಯಿಂದ ಉರಿ ಹೊಗೆ ಬಂತು. ಹೊಗೆ ಏನಿದೆ ಅದು 2 ವಿಧ ಇದೆ, ಒಂದು ಬಿಳಿ ಹೊಗೆ, ಒಂದು ಕರಿ ಹೊಗೆ. ಬಿಳಿ ಹೊಗೆ ವಿದ್ಯೆ, ಕರಿ ಹೊಗೆ ಅನ್ನೋದು ಅವಿದ್ಯೆ ಅಂತ ಇಲ್ಲಿ ಹೇಳ್ಕೊಂತ ಬಂದಿದ್ದಾರೆ. ಅದು ಹೇಗಾಯಿತು ಅಂದರೆ ಆ ಚಿಚ್ಛಕ್ತಿಯ ಒಂದು ಬೆಳಕು ವಿದ್ಯೆಯ ಮೇಲೆ ಪ್ರತಿಫಲನವಾದಾಗ, ಅದರ ನೆರಳು ಇದ್ರ ಮೇಲೆ ಬಿದ್ದಾಗ, ಇದು ಆ ಬೆಳಕು ಇದ್ರ ಮೇಲೆ ಬಿದ್ದು ಕೂಡಲೇ ಇದು ಈಶ್ವರ ಅನ್ನಿಸ್ತು, ಅಂದರೆ ಈಶ್ವರತ್ವ ಉಂಟಾಯಿತು. ಅದೇ ಈ ಕರಿ ಹೊಗೆಯ ಮೇಲೆ ಈ ಬೆಳಕು ಬಿದ್ದಾಗ ಅದು ಬದ್ಧ ಜೀವರಾದರು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದರ ಅರ್ಥ ಏನು ಅಂದರೆ ಈ ಜೀವರಿಗೂ ಶಿವನಿಗೂ ಅಂದರೆ ಶಿವ ಈಶ್ವರನಿಗೂ ವ್ಯತ್ಯಾಸ ಏನು ಅಂದರೆ ಈಶ್ವರನು ಸರ್ವಜ್ಞಾದಿ ಗುಣಗಳನ್ನು ಹೊಂದಿದ್ದಾನೆ, ಸರ್ವಶಕ್ತಿಯನ್ನು ಹೊಂದಿದ್ದಾನೆ. ಮಾನವರಾದರೋ ಜೀವಿಗಳಾದರೋ ನಾವು ಇಂತಿಷ್ಟೇ ಅಂತ ಭಾವನೆಯಲ್ಲಿ ಹೊಂದಿದ್ದೇವೆ, ಇಷ್ಟೇ ವ್ಯತ್ಯಾಸ. ಬೆಳಕು ಬಿದ್ದಿದ್ದು 2ರ ಮೇಲೂ ಬಿದ್ದದ್ದು ಚಿಚ್ಛಕ್ತಿಯೇ, 2ರಲ್ಲೂ ಚಿಚ್ಛಕ್ತಿ ಇದೆ. ಆದರೆ ಆ ಉಪಾಧಿ ಭೇದದಿಂದ ಅದು ಶಕ್ತಿಯನ್ನು ತನ್ನನ್ನು ಕಳ್ಕೊಂಡಂತೆ ಕಾಣಿಸ್ತಾ ಇದೆ. ಚಿಚ್ಛಕ್ತಿ ಮಾತ್ರ ಸೇಮ್ ಅಂತ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ತಿಳಿಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಈ ಒಂದು ಇದರೊಳಗೆ ಒಂದು ವಿದ್ಯೆ ಅವಿದ್ಯೆ, ಆ ಚಿಚ್ಛಕ್ತಿಯ ಬೆಳಕಿನಲ್ಲಿ ವಿದ್ಯೆ ಅವಿದ್ಯೆ ಬೆಳಗ್ತಾ ಇದ್ದಾವೆ. ಈ ಚಿಚ್ಛಕ್ತಿಯೇ ಮೂಲ, ಅದು ಇಲ್ಲದೆ ಹೋದರೆ ಅವೆರಡೂ ಕೂಡ ಇಲ್ಲ. ಹಾಗೆ ನಾವು ಜೀವರು ಇದ್ದೀವಿ, ಈ ಪ್ರಪಂಚ ಇದೆ, ಜೊತೆಗೆ ದೇವನು ಅಂತಕ್ಕಂಥವನು ಒಬ್ಬಿದ್ದಾನೆ. ಅವನು ಸರ್ವಜ್ಞಾದಿ ಗುಣಗಳಿಂದ ಕೂಡಿರ್ತಕ್ಕಂಥವನು. ಅವನು ಸರ್ವ ಪರಮೇಶ್ವರ, ಸರ್ವಶಕ್ತ ಅಂತ ನಾವು ತಿಳಿತಾ ಇದ್ದೀವಿ. ಆ ಭಗವಂತನಿಗೆ ಉಪಾಧಿ ಯಾವುದು ಅನ್ನೋದೆಲ್ಲ ಮುಂದಿನ ಹೇಳ್ತಕ್ಕಂಥವರಾಗ್ತಾರೆ. ಅದೆಲ್ಲ ಒಂದು ಸಮೂಹ. ಆದರೆ ಅದು ಏನು ಇಲ್ಲದೇ ಕೇವಲ ಒಂದು ಕರಿಹೊಗೆ ಅಜ್ಞಾನದ ಸ್ವರೂಪ, ಕತ್ತಲೆಯ ಸ್ವರೂಪದಲ್ಲಿರ್ತಕ್ಕಂಥ ಆ ಜೀವನು ಇದ್ದಾನೆ ಅಂತ 2. ಇಲ್ಲಿ 3ನೇದೇನು ವಿಶೇಷ ಅಂತ ಹೇಳಿದರೆ ಈ ಚಿಚ್ಛಕ್ತಿ ಅನ್ನುವಂಥದ್ದೇ ಒಂದು ಮುಖ್ಯವಾಗಿರೋ, ಅದೇ ಸರ್ವಕ್ಕೂ ಆಧಾರವಾಗಿರ್ತಕ್ಕಂಥ, ಇಡೀ ವಿಶ್ವಕ್ಕೆ ಆಧಾರ ಆ ಒಂದು ಶಕ್ತಿ, ಆ ಚೈತನ್ಯ ಶಕ್ತಿ, ಆ ಪರಬ್ರಹ್ಮ ಶಕ್ತಿ. ವಿಜ್ಞಾನಿಗಳು ಒಬ್ಬೊಬ್ಬರು ಒಂದೊಂದು ಹೆಸರನ್ನು ಕರಿಬೋದು, ಅದಕ್ಕೆ ಇಂಥದ್ದು ಹೆಸರು ಅಂತಿಲ್ಲ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಹೆಸರು. ವಿಜ್ಞಾನಿಗಳು ಒಂದು ಶಕ್ತಿ ಇದೆಯಪ್ಪ ಅದೆಲ್ಲ ಕೆಲಸ ಮಾಡ್ತಾ ಇದೆ ಅನ್ಬೋದು, ಇನ್ನೊಬ್ಬರು ಕೈಲಾಸ ಆ ಭಾವನೆ ಮಾಡ್ಬೋದು, ಒಬ್ಬರು ವೈಕುಂಠ ಅಂತ ಭಾವನೆ ಮಾಡ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿ ಭಾವನೆ ಮಾಡ್ಬೋದು. ಆ ಚಿಚ್ಛಕ್ತಿ ಏನಿದೆ ಅದು ಶಕ್ತಿ ಮಾತ್ರ ಒಂದೇ, ಅದು ಅಷ್ಟು ವಿಧದಲ್ಲಿ ವ್ಯಾಪಿ. ಇಲ್ಲಿ 3 ವಿಧ. ಒಂದು ಆ ಚಿಚ್ಛಕ್ತಿ ಇರ್ತಕ್ಕಂಥದ್ದು ಪರಬ್ರಹ್ಮ ವಸ್ತು ಒಂದಿದೆ, 2ನೇದು ಈಶ್ವರ ಇದ್ದಾನೆ, 3ನೇದು ಬದ್ಧ ಜೀವಿಗಳಿದ್ದಾರೆ. ಇವರಲ್ಲಿ ಯಾರು ಶಾಶ್ವತ ಅಂದರೆ ಈ ಬದ್ಧ ಜೀವಿಗಳು ಶಾಶ್ವತ ಅಲ್ಲ. ಇದು ಉಪಾಧಿ ಕಲ್ಪನೆ ಇದೆ, ಅವಿದ್ಯಾ ಉಪಾಧಿ. ಇದು ವಿದ್ಯಾ ಉಪಾಧಿಯಿಂದ ಶಿವರಿದ್ದಾರೆ. ಅದು ಅಸತ್ಯವೇ, ಅದು ಅಸತ್ಯವೇ. ಮೂಲ ಇರ್ತಕ್ಕಂಥದ್ದು ಪರಬ್ರಹ್ಮ, ಆ ಚೈತನ್ಯವೇ ಒಂದೇ ಇರ್ತಕ್ಕಂಥದ್ದು ಅನ್ನುವಂಥದ್ದೇ ಇಲ್ಲಿ ಮೂಲವಾಗಿ ತಿಳಿಯಬೇಕಾಗಿರ್ತಕ್ಕಂಥದ್ದು ಅನ್ನೋದನ್ನು ಈ ಒಂದು ಶ್ಲೋಕ, ಈ ಒಂದು ಪದ್ಯ ಪ್ರತಿಪಾದನೆ ಮಾಡ್ತಾ ಇದೆ. ಅದಕ್ಕೆ ಏನಾಗ್ತದೆ ಅಂದರೆ ನಾವೆಲ್ಲರೂ ಈಶ್ವರಕ್ಕಿಂತ ಅತೀತವಾಗಿರ್ತಂಥ ಇರುವಂತಹ ಜ್ಞಾನವನ್ನು ಪಡೀಲಿಕ್ಕೆ
ಪ್ರತಿಯೊಬ್ಬ ಮನುಷ್ಯನು ಪ್ರತಿಯೊಬ್ಬ ಜೀವನು ಆ ಒಂದು ಶ್ರಮವನ್ನು ಮಾಡ್ತಾ ಇರ್ತದೆ ಒಳಗಡೆ, ಅದು ಗೊತ್ತಿರೋಲ್ಲ. ಆದರೆ ಪ್ರತಿಯೊಂದು ಕೂಡ, ಪ್ರತಿಯೊಂದು ಜೀವಿಯ ಕ್ರಮ ಎಲ್ಲದೂ ಕೂಡ ಉನ್ನತಿ ಕಡೆಗೆ ಹೋಗ್ತಾ ಇದೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.